ನಿಮಗೆ ತಿಳಿಯದಂತೆ ನೀವು ಸುಳ್ಳು ಸುದ್ದಿ ವೆಬ್ಸೈಟ್ಸ್ಗಳ ಜಾಲಕ್ಕೆ ಸಿಲುಕಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಂಡ ಆಕರ್ಷಕ ಹೆಡ್ಲೈನ್ಸ್ಗಳನ್ನು ಶೇರ್ ಮಾಡುವಂತೆ ಪ್ರಚೋದನೆಗೆ ಒಳಗಾಗಿರಬಹುದು. ಆದರೆ ಅವು ಸುಳ್ಳು ಅಥವಾ ತಪ್ಪು ದಾರಿಗೆ ಎಳೆಯುವಂತಿರಬಹುದು. ಸುಳ್ಳು ಸುದ್ದಿಗಳನ್ನು ಹರಡಲು ಲೋಕಲ್ ಸುದ್ದಿ ಪತ್ರಕಗಳಂತೆಯೇ ವೆಬ್ಸೈಟ್ಸ್ ಅನ್ನು ನಿರ್ಮಿಸುವುದು ವಂಚಕರು ಬಳಸುವ ತಂತ್ರಗಳಲ್ಲಿ ಒಂದು. ಅದು ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಸಮುದಾಯಗಳನ್ನು ಬಳಸಿಕೊಂಡು ಲಾಭ ಪಡೆಯುವ ಮತ್ತೊಂದು ತಂತ್ರವಾಗಿದೆ. ಆದರೆ ನೀವು ಅದನ್ನು ನಿಲ್ಲಿಸಬಹುದು. ಹಾಯ್, ನಾನು ಫೇ ಡಿಸೋಜಾ, ಬೀಟ್ರೂಟ್ ನ್ಯೂಸ್ನ ಫೌಂಡರ್ ಮತ್ತು ಎಡಿಟರ್, ಹಾಗೆಯೇ ಫ್ಯಾಕ್ಟ್ ಶಾಲಾ ಮತ್ತು ಮೀಡಿಯಾ ವಾಯ್ಸ್ ಅಂಬಾಸಿಡರ್ ಪ್ರೋಗ್ರಾಮ್ ಇನ್ ಇಂಡಿಯಾದ ರಾಯಭಾರಿ. ಸುಳ್ಳು ಸುದ್ದಿ ಕೊಡುವ ವೆಬ್ಸೈಟ್ಸ್ಗಳು ಸುಳ್ಳು ಮತ್ತು ಸೆನ್ಸೇಷನಲ್ ಸ್ಟೋರಿಗಳನ್ನು ಪ್ರಕಟಿಸುತ್ತವೆ. ಇದರಿಂದ ಅವರು ವೆಬ್ಸೈಟಿಗೆ ವ್ಯೂಸ್ ಸಿಗುವುದಲ್ಲದೆ ಯೂಸರ್ ಡೇಟಾವನ್ನು ಕಲೆಕ್ಟ್ ಮಾಡಬಹುದು ಮತ್ತು ಅಡ್ವರ್ಟೈಸಿಂಗಿಂದ ಲಾಭ ಪಡೆಯಬಹುದು. ಅವರು ವೆಬ್ಸೈಟ್ಗಳಲ್ಲಿ ಇರುವ ಸುದ್ದಿಗಳ ಆರ್ಟಿಕಲ್ಗಳಿಗೆ ರಾಜಕಾರಣಿಗಳು ಅಥವಾ ರಾಜಕೀಯ ಕ್ರಿಯಾ ಸಮಿತಿಗಳು ಹಣ ಕೊಡಿರಬಹುದು, ಅಥವಾ ನೀವು ಹೇಗೆ ವರ್ತಿಸುತ್ತೀರಿ, ವೋಟ್ ಮಾಡ್ತೀವಿ, ಅಥವಾ ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಹೇಗೆ ಖರ್ಚು ಮಾಡ್ತೀರಿ ಎಂಬುದರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿರುವವರು ಹಣ ಕೊಟ್ಟಿರಬಹುದು. ಸುಳ್ಳು ಸುದ್ದಿ ಕೊಡುವ ವೆಬ್ಸೈಟ್ಗಳು ಕಾನೂನುಬದ್ಧ ಸುದ್ದಿ ಕೊಡುವ ವೆಬ್ಸೈಟ್ಸ್ಗಳಂತೆಯೇ ಕಾಣಿಸುತ್ತೇವೆ. ಅದೇ ರೀತಿ ಭಾವನೆಗಳನ್ನು ಹುಟ್ಟುಹಾಕುತ್ತೇವೆ. ಆದರೆ ಅವುಗಳು ಜರ್ನಲಿಸ್ಟ್ಗಳ ಮುಖ್ಯ ನಿಯಮಗಳನ್ನು ಪಾಲಿಸುವುದಿಲ್ಲ. ಉದಾಹರಣೆಗೆ, ಅವರು ಯಾವ ಕಾಂಟೆಂಟ್ ಅಥವಾ ಒಪಿನಿಯನ್ ಹಣ ಕೊಟ್ಟು ಹಾಕಿದರೆ ಎಂಬುದನ್ನು ಹೇಳುವುದಿಲ್ಲ. ಎಲ್ಲ ಸರಿಯಾದ ನ್ಯೂಸ್ ಅಂತೆಯೇ ಪ್ರಕಟಿಸುತ್ತಾರೆ. ಸರಿಯಾದ ನ್ಯೂಸ್ ಅಂತೂ ಕೊಡುವ ಸಂಸ್ಥೆಗಳು ಹಣ ಪಡೆದುಕೊಂಡು ಮಾಡಿರುವ ಅಥವಾ ಒಪಿನಿಯನ್ ಕಾಂಟೆಂಟ್ಗಳು ಯಾವುದು ಎಂಬುವ ವ್ಯತ್ಯಾಸವನ್ನು ಲೇಬಲ್ ಮೂಲಕ ತಿಳಿಸುತ್ತಾರೆ. ವೆಬ್ಸೈಟ್ ಸರಿಯಾದ ನ್ಯೂಸ್ ಕೊಟ್ಟಿದೆಯಾ ಇಲ್ಲ ಎಂಬುದನ್ನು ತಿಳಿಯಬೇಕಾದರೆ ನೀವು ಕಾಂಟೆಂಟ್ಗಳ ಮೇಲೆ ಗಮನ ಕೊಡಬೇಕು. ಸುಳ್ಳು ಸುದ್ದಿ ನೀಡುವ ಫೇಕ್ ನ್ಯೂಸ್ ಸೈಟ್ಗಳನ್ನು ಕಂಡುಹಿಡಿಯಲು ಕೆಲವೊಂದು ಟಿಪ್ಸ್ ಇದೆ. ಮೊದಲನೇದಾಗಿ, ಆರ್ಟಿಕಲ್ನ ಲೇಖಕರು ಯಾರು ಎಂಬುದನ್ನು ಚೆಕ್ ಮಾಡಿ. ಹೆಚ್ಚಾಗಿ ಲೇಖಕರ ಹೆಸರು ಹೆಡ್ಲೈನ್ ಹತ್ತಿರ, ಅದನ್ನು ಆರ್ಟಿಕಲ್ ಪಬ್ಲಿಷ್ ಮಾಡಿದ ದಿನಾಂಕದ ಪಕ್ಕವೇ ಸಿಗುತ್ತೆ. ಮಾಹಿತಿ ಇಲ್ಲ ಅಂದರೆ ಅದು ಫೇಕ್ ನ್ಯೂಸ್ ಸೈಟ್ ಅಥವಾ ಸುಳ್ಳು ಸುದ್ದಿ ಹರಡುವ ವೆಬ್ಸೈಟ್ ಅಂತ ಅರ್ಥ ಮಾಡಿಕೊಳ್ಳಬಹುದು. ನೀವು ಆರ್ಟಿಕಲ್ ಓದಿದ್ದಂತೆ ಅದರ ಮೂಲವನ್ನು ತಿಳಿಯಲು ಪ್ರಯತ್ನಿಸಿ. ಸರಿಯಾದ ನ್ಯೂಸ್ ಆರ್ಟಿಕಲ್ಗಳಲ್ಲಿ ಸುದ್ದಿ ಮೂಲದ ಲಿಂಕ್ಗಳು ಕೂಡ ಸಿಗುತ್ತೆ. ಆರ್ಟಿಕಲ್ನಲ್ಲಿ ಯಾವುದಾದ್ರೂ ಎಕ್ಸ್ಪರ್ಟ್ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ ಎಂದು ನೋಡಿ. ಅದು ಇದ್ರೆ ನೀವು ಗಮನಿಸಿರುವ ರೀತಿ ಸರಿ ಇದೆ ಅಂತ ಅರ್ಥ. ಪ್ರತಿ ಆರ್ಟಿಕಲಲ್ಲಿ ಟಾಪಿಕ್ಗಳು, ಸಂಸ್ಥೆಗಳು ಅಥವಾ ಎಕ್ಸ್ಪರ್ಟ್ ಬಗ್ಗೆ ಮಾಹಿತಿಯನ್ನು ಸರ್ಚ್ ಮಾಡಲು ಸರ್ಚ್ ಎಂಜಿನ್ಗಳನ್ನು ಬಳಸಿ. ನ್ಯೂಸ್ ಸೋರ್ಸ್ನೊಂದಿಗೆ ಕ್ವಿಕ್ ಆಗಿ ಗೂಗಲ್ ಸರ್ಚ್ ಮಾಡಿ. ಪಬ್ಲಿಕೇಶನ್ ಅಥವಾ ವೆಬ್ಸೈಟ್ ಅಬೌಟ್ ಪೇಜ್ ಅಥವಾ ಸಂಸ್ಥೆಯ ಪರಿಚಯ ಪುಟದಲ್ಲಿ ಅದರ ಮಾಲೀಕರ ಕುರಿತಾದ ಮಾಹಿತಿ ಸಿಗಬಹುದು. ನಿಜವಾದ ನ್ಯೂಸ್ ಸೈಟ್ಗಳು ಸಂಪಾದಕೀಯ ನೀತಿ ಅಂದರೆ ಎಡಿಟೋರಿಯಲ್ ಪಾಲಿಸೀಸ್ ಮತ್ತು ಎರರ್ ಕರೆಕ್ಷನ್ ಪಾಲಿಸಿ ಸಹ ಹೊಂದಿರುತ್ತಾರೆ. ಅಲ್ಲಿ ಅವರು ನ್ಯೂಸನ್ನು ಹೇಗೆ ವರದಿ ಮಾಡುತ್ತಾರೆ ಮತ್ತು ಅಗತ್ಯವಾದಾಗ ಎರರನ್ನು ಕರೆಕ್ಟ್ ಮಾಡುವ ಪ್ರಕ್ರಿಯೆ ಏನು ಎಂಬುದನ್ನು ಬರೆಯುತ್ತಾರೆ. ಅದನ್ನು ನೀವು ಗಮನಿಸಬಹುದು. ನ್ಯೂಸ್ ಸೈಟ್ಗಳು ಈ ಮಾಹಿತಿಗಳನ್ನು ಹೊಂದಿಲ್ಲದಿದ್ದರೆ ಅದು ಫೇಕ್ ನ್ಯೂಸ್ ಸೈಟ್ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಇದೆಲ್ಲ ಮಾಡಿದ ಬಳಿಕವೂ ನ್ಯೂಸ್ ಫೇಕ್ ಅಥವಾ ರಿಯಲ್ ಎಂಬುದನ್ನು ಖಚಿತಪಡಿಸಲು ಕಷ್ಟವಾದರೆ ಯಾವುದಾದ್ರೂ ಸರ್ಚ್ ಎಂಜಿನ್ಗೆ ಹೋಗಿ ಮತ್ತು ಇತರ ನ್ಯೂಸ್ ಸೋರ್ಸಸ್ಗಳಿಂದ ವಿಷಯದ ಕುರಿತು ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತಿದೆಯಾ ಎಂದು ಪರಿಶೀಲಿಸಿ. ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳ ಹೆಚ್ಚಿನ ಸಪೋರ್ಟ್ ಇಲ್ಲದ ದುರ್ಬಲ ಸಮುದಾಯಗಳನ್ನು ಸುಳ್ಳು ಸುದ್ದಿ ವೆಬ್ಸೈಟ್ಸ್ಗಳು ಟಾರ್ಗೆಟ್ ಮಾಡುತ್ತವೆ. ಈ ಸಮುದಾಯದ ಜನರು ಆನ್ಲೈನ್ನಲ್ಲಿ ಮಾಹಿತಿಗೆ ಬೇರೆ ಮೂಲಗಳನ್ನು ಹುಡುಕುತ್ತಾರೆ. ಅಭಿಪ್ರಾಯಗಳನ್ನು ಮತ್ತು ಫಾಲ್ಸ್ ನ್ಯೂಸ್ಗಳನ್ನು ರಿಯಲ್ ನ್ಯೂಸ್ ಎಂದು ಬಿಂಬಿಸುತ್ತಿರುವ ಕೆಟ್ಟವರು ಆ ಮೂಲಕ ಜನರು ಲಾಭವನ್ನು ಪಡೆಯಬಹುದು ಎಂಬುದನ್ನು ನಂಬುತ್ತಾರೆ. ಅವರ ತಂತ್ರಗಳಿಗೆ ಮರುಳಾಗಬೇಡಿ. ನಿಮಗೆ ಸಹಾಯ ಮಾಡುವುದು ಒಂದು ಸುಯೋಗ.